ಅನುಷ್ ಅವರು ಎಲ್ಲೋ ಒಂದ್ ಕಡೆ ಜಲಸ್ ಪಡ್ಕೊಂತಾರೆ, ಅಂದ್ರೆ ಐಶು, ಧರ್ಮ ಅವರು ಮತ್ತೆ ಅನುಷ್ ಅವರು, ಇವ್ರು ನನ್ನ ಫ್ರೆಂಡ್ ಖುಷಿಯಾಗಿರ್ತಾರೆ ಅಂತಂದ್ರೆ ನಾನು ಖುಷಿಯಾಗೇ ಇರ್ತೀನಿ. ಈಸ್ ಮೈ ಫ್ರೆಂಡ್. ನನ್ಗೆ ಅದು ಬಿಟ್ಟು ಜಗದೀಶ್ ಅವ್ರನ್ನ ಪ್ರಾಬಬ್ಲಿ ಜನಗಳು ಇಷ್ಟಪಟ್ಟಿರ್ಬೋದು, ಅದಕ್ಕೆ ಕ್ರಶ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ರು. ಅಂಡ್ ಆಚೆ ಬಂದ್ಮೇಲೆ ನಾನು ನೋಡಿದಂಥ ಮೆಸೇಜಸ್ಗಳು ಅಲ್ಲಿ ಒಳಗಡೆ ಕೊಡ್ತಿದ್ರೆ ಏನಂತೆ ಜನ ಕೊಟ್ಟಿದ್ದಾರಲ್ಲ, ಒಳಗಡೆ 13 ಜನ ಕೊಟ್ಟಿಲ್ಲ ಅಂತಂದ್ರು ಆಚೆ ಜನಗಳು ನನ್ನ ಒಂದು ಕಮೆಂಟ್ಸಲ್ಲೂ ನೋಡಿದಾಗ ಜನ ಮೆಚ್ಚಿದ ನಾಯಕಿ, ಕರ್ನಾಟಕ ಕ್ರಶ್ ನೀವು, ಈವನ್ ನಿಮ್ಗೆ ಇಂಟರ್ವ್ಯೂಗಳು ಮಾಡಬೇಕಾದ್ರೂ ನೀವುಗಳು ಅದೇ ರೀತಿ ಹೇಳ್ತೀರಾ. ಆ್ಯಂಡ್ ಧರ್ಮ ಅವ್ರ ಪ್ರೊಫೈಲಲ್ಲಿ ಹೋದಾಗ ಜನ ಮೆಚ್ಚಿದ ನಾಯಕ ಅಂತಿರ್ಬೋದು. ಆ್ಯಂಡ್ ಅಪ್ಪು ಸರ್ಗೂ ಎಷ್ಟೊಂದು ಹೋಲ್ಸಿದ್ದಾರೆ, ಎಲ್ಲೂ ಒಂದು ಒಳ್ಳೆ ವ್ಯಕ್ತಿತ್ವ ನಿಮ್ಮದು, ಎಲ್ಲೂ ತಾಳ್ಮೆನ ಬಿಟ್ಕೊಡ್ದೆ, 50 ದಿನಗಳು ಅಷ್ಟು ಪೇಷನ್ಸಿಂದ ಇರೋದು ಸಾಧ್ಯ ಇಲ್ಲ. ಆ್ಯಂಡ್ ಯಾರ ಮೇಲೂ ಯಾರಿಗೂ ಹರ್ಟ್ ಮಾಡಿದೆ, ನೋವು ಮಾಡಿದೆ ಬಂದಿರೋ ಏಕೈಕ ವ್ಯಕ್ತಿ ನೀವು ಅಂತ ಅವ್ರಿಗೂ ಹೇಳಿದ್ದಾರೆ. ಆ್ಯಂಡ್ ನಾವಿಬ್ಬರು ಕಪಲ್ನ ತುಂಬ ಇಷ್ಟಪಟ್ಟಿದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ತುಂಬ ಫ್ಯಾನ್ ಪೇಜಸ್ಗಳಿದೆ ನಮಗೆ, ಅದು ತುಂಬ ಖುಷಿ ಆಗುತ್ತೆ. ಅದನ್ನೆಲ್ಲ ಕ್ರಿಯೇಟ್ ಮಾಡಿದೆ ಬಿಗ್ ಬಾಸ್ ವೇದಿಕೆ ಫಸ್ಟ್ಲಿ, ಅದಕ್ಕೂ ಖುಷಿ ಪಡಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ನಾವು ಒಳಗಡೆ ಯಾವುದು ಫೇಕ್ ಮಾಡೋಕ್ಕೆ ಅವರೇ ಆಗಲಿ ನಾನೇ ಆಗಲಿ ಎಲ್ಲೂ ನಮ್ಮ ವ್ಯಕ್ತಿತ್ವಗಳನ್ನ ಬಿಟ್ಕೊಟ್ಟಿಲ್ಲ. ಏನೇ ಆಗಲಿ ನಾವಿಬ್ಬರು ಮಾತಾಡ್ತಿದ್ದು ಕುತ್ಕೊಂಡು ಏನೇನು ಡಿಸ್ಕಸ್ ಮಾಡ್ತಾಯಿದ್ರು, ಅಥವಾ ನನಗೆ ಅವ್ರು ಸಪೋರ್ಟ್ ಇವಾಗ ಅವ್ರಿಗೆ ನಾನು ಸಪೋರ್ಟ್ ಇವಾಗ ಒಂದು ಎಮೋಷ್ನಲ್ ಸಪೋರ್ಟ್ ಆ ಮನೇಲಿ ತುಂಬಾ ಇಂಪಾರ್ಟೆಂಟ್. ಅದು ಎಲ್ಲೂ ಫೇಕ್ ಇರಲಿಲ್ಲ, ಇಟ್ ವಾಸ್ ಜೆನ್ಯೂನ್. ಅದನ್ನು ಓವರಾಗಿ ನಾವು ಮಾಡೋಕ್ಕೂ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ಏನೋ ಹಿಂಗೆ ಕೂತಿದ್ದೀನಿ ಅಂದ ತಕ್ಷಣವೇ ಯಾವಾಗಲೂ ಒಂದ್ಸಲ ಮಾತ್ರ ನನಗೆ ಇಡೀ ಮನೆ ಅಲ್ಲ, ಸ್ಪೆಷಲಿ ಸುರೇಶ್ ಅಣ್ಣ, ಶಿಶಿರು, ವಿಕ್ರಮ್ ಜೋರ್ ಹೊಡೆದಿರ್ತಾರೆ ಈ ಥರ ಪಿಲ್ಲೋಸ್. ಅದು ನಿಮಗೆ ಗೊತ್ತಿರುತ್ತೆ, ನೀರಲ್ಲಿ ನೆಂದ್ರೆ ಹಿಂಗೆ ಹೋಗಿ ಹೊಡೆದಾಗ ಎಷ್ಟು ಫೋರ್ಸ್ ಗೇಟ್ ಇಲ್ಲ. ಅವಾಗ ಅನುಷ್ ಅವರು ನಿಜವಾಗ್ಲೂ ಇಷ್ಟೊಂದು ಸ್ಟ್ರಾಂಗ್ ಆಗೋದು ನಮ್ಗೆ ಬೇಸಿಕಲಿ ನಮ್ಗೇನೆ ಅನ್ಸಿರುವಂಥದ್ದು. ಸೊ ಅದು ನಾನು ಸ್ಪೋರ್ಟ್ಸಲ್ಲಿ ಹಿಂದೆ ಇರೋಳು, ಅವತ್ತು ಆಟನ ಬಿಟ್ಕೊಡ್ಬಾರ್ದು, ನಾನು ಗಿವ್ ಅಪ್ ಮಾಡಬಾರ್ದು ಅಂತ ಆಡ್ತಿದ್ದೆ. ಅಷ್ಟೊಂದೆಲ್ಲ ಹೊಡೆದಾಗ ಧರ್ಮ ಅವ್ರು ಬಿಟ್ಬಿಡಿ, ನಿಮ್ಗೆ ಆಗಲ್ಲ ಅಂದರೆ ಬಿಟ್ಬಿಡಿ ಅಂತಿರ್ತಾರೆ. ನಾನು ಅದನ್ನು ಮೈಂಡ್ಗೆ ಹಾಕೊಳ್ಳಲ್ಲ, ಇಲ್ಲ ನಾನು ಆಡಬೇಕು ಅಂತ. ಆಮೇಲೆ ನಾನು ಬಿದ್ದ ಎಲ್ಲರೂ ಸಾರಿ ಕೇಳಿ ಹೊರಟೋದ್ರು, ಯಾರು ನನ್ನ ಹತ್ರ ಬರಲಿಲ್ಲ. ಬಂದಿದ್ದು ಅವತ್ತು ಭವ್ಯ, ಚೈತ್ರ, ಧರ್ಮ 3 ಜನ. ನಂಗೆ ಅವತ್ತೇ ಇವರೇ ನಾನು ಇವಾಗ ಬಿಲೀವ್ ಮಾಡ್ಬೋದು ಈ ಮನೆಯಲ್ಲಿ ಅಂತ ಅವತ್ತು ಅನಿಸ್ತು. ಆ್ಯಂಡ್ ಪಾಪ ಊಟ ಮಾಡ್ತೀರಾ ಅಂತ ಊಟ ಭವ್ಯನೂ ತಿನ್ಸಕ್ಕೆ ಬಂದರು, ಧರ್ಮನೂ ತಿನ್ಸಕ್ಕೆ ಬಂದರು. ಇಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಮಾಡಿದೆ. ನಾಗೇನು ದಟ್ಸ್ ಅ ಕಂಟೆಂಟ್ ಅಲ್ವಾ, ತಿನ್ಸಿ ನೀವೇ ಅಂತ ಭವ್ಯಂಗೂ ಹೇಳ್ಬೋದು, ಧರ್ಮಂಗೂ ಹೇಳ್ಬೋದು. ಇಲ್ಲ ನಾನೇ ತಿಂತೀನಿ ಅಂದರೆ ಟ್ಯಾಬ್ಲೆಟ್ ಕೊಟ್ಟರು. ಅವತ್ತು ಒಂದಿನ ಮಾತ್ರ ಐ ವಾಸ್ ರೆಸ್ಟಿಂಗ್ ಆನ್ ಹಿಸ್ ಶೋಲ್ಡರ್. ನಂಗೆ ಸಿಕ್ಕಾಬಡೆ ಹರ್ಟ್, ಎಲ್ಲರೂ ಹೊಡೆದ್ಬಿಟ್ಟು ಒಂದು ಸಾರಿನೂ ಸರಿಯಾಗಿ ಕೇಳಲಿಲ್ಲ. ಅದು ನಾನೇ ಬಾಯ್ಬಿಟ್ಟು ಹೇಳ್ತೀನಿ, ಅಟ್ಲೀಸ್ಟ್ ಒಂದು ಸಾರಿ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡಿದೆ ನಿಮ್ಮ ಹತ್ರ, ಅದನ್ನು ನೀವು ಕೇಳಲಿಲ್ಲ ಅಂತ. ಇಲ್ಲ ಸಾರಿ ತುಂಬ ಚಿಕ್ಕದಾಗ್ಬಿಡುತ್ತೆ ಅಂತ ವಿಕ್ರಮ್ ಹೇಳ್ತಾರೆ. ಅದೊಂಥರ ನನಗೆ ಜಗಳ ಆಡ್ಬೋದಾಗಿತ್ತು ಅಗೇನ್ ಆ ಟೈಮಲ್ಲಿ. ನಾನು ಕಾಣಿಸ್ಕೊಬೇಕು ಸ್ಕ್ರೀನಲ್ಲಿ ಅಂತ ಅಂದ್ಬಿಟ್ಟು ಕೂಗಾಡಿ ಕಿರ್ಚಾಡಿ ಯಾಕೆ ಹಿಂಗೆಲ್ಲ ಹೊಡಿತಿದ್ರು ಅಂತೆಲ್ಲ ಮಾಡ್ಬೋದಾಗಿತ್ತು. ನಾನು ಅಗೇನ್ ಇಟ್ಸ್ ಎ ಗೇಮ್, ಅವರು ಗೆಲ್ಲಬೇಕು ಅಂತ ಆಡ್ತಿದ್ದಾರೆ, ನೋವಾಗಿರೋದು ನನಗೆ. ನಾನು ಬಿಡ್ಬೋದಾಗಿತ್ತು, ನಾನು ಬಿಡ್ದಲ್ಲೇ ಆಡಿದ್ದು ನಾನು. ಎನಿವೇಸ್ ಅಂತ ಅನ್ಕೊಂಡು ಆ ಟೈಮಲ್ಲಿ ಧರ್ಮ ಸಪೋರ್ಟಿವ್ ಆಗಿಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ಹೋಗ್ಬೇಕು, ನಾವು ಹಿಂಗೆ ಕುತ್ಕೋಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರಲೇ ಇಲ್ಲ, ಅದಾಗ್ಲೂ ಇಲ್ಲ. ಇನ್ನೊಂದು ಅಂದ್ರೆ ಕೆಲವು ಟೈಮ್ ನಲ್ಲಿ ಅನುಷ್ ಅವರು ಎಲ್ಲೋ ಒಂದ್ ಕಡೆ ಜಲಸ್ ಪಡ್ಕೊಂತಾರೆ, ಅಂದ್ರೆ ಐಶು, ಧರ್ಮ ಅವರು ಮತ್ತೆ ಅನುಷ್ ಅವರು, ಇವ್ರ ಮೂವರ ಮಧ್ಯೆ ಎಲ್ಲೋ ಒಂದ್ ಕಡೆ ಎಲ್ಲಿ ನರಕವಾಸಿ ಆಗಿದ್ದಾಗ ಅನುಷ್ ಅವರು ಎಲ್ಲೋ ಒಂದ್ ಕಡೆ ಜಲಸ್ ಪಟ್ಕೊಂತಾರೆ ಅನ್ನೋದು ಆ ಫುಟೇಜಸ್ಗಳು ನೀವು ಧರ್ಮ ಅವ್ರನ್ನ ಹಿಂಗೆ ನೋಡೋದು ಅದೆಲ್ಲ ಕೆಲವೆಲ್ಲ ಹೈಲೈಟ್ ಮಾಡಿ ತೋರಿಸಿರ್ತಾರೆ. ಸೊ ನಿಜಕ್ಕೂ ಕೂಡ ಜಲಸ್ ಆಯ್ತಾ? ಸಿ ನನ್ನ ಫ್ರೆಂಡ್ ಖುಷಿಯಾಗಿರ್ತಾರೆ ಅಂತಂದ್ರೆ ನಾನು ಖುಷಿಯಾಗೇ ಇರ್ತೀನಿ. ಈಸ್ ಮೈ ಫ್ರೆಂಡ್. ನನ್ಗೆ ಅದು ಬಿಟ್ಟು ಬೇರೆ ಫೀಲಿಂಗ್ಸ್ ಇದ್ದರೆ ಬಹುಶಃ ಜಲಸ್ ಪೊಸೆಸಿವ್ ಫೀಲ್ ಮಾಡೋದ್ರಲ್ಲಿ ಅರ್ಥ ಇದೆ ನೀವು ಹೇಳ್ದಂಗೆ. ಅವರೇ ಬಂದು ನನ್ನ ಹತ್ರ ಒಂದ್ಸಲ ಹೇಳ್ತಾರೆ, ಫಸ್ಟ್ ವೀಕಲ್ಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ ಅವ್ರನ್ನ, ಏನ್ರಿ ಫುಲ್ ನಗ್ತಾ ಇದ್ದೀರಾ ಅಂದರೆ ರೇಗಿಸ್ತಾ ಇದ್ದೇನೆ, ಏನು ಇಷ್ಟು ಫುಲ್ ಅಷ್ಟು ಹ್ಯಾಪಿ ಆಗಿದ್ದೀರಾ ಅಂತಂದಾಗ, ಇಲ್ಲ ನನಗೆ ಐಶುಗೆ ಎಲ್ಲರೂ ರೇಗಿಸ್ತಾ ಇದ್ದಾರೆ, ನಾನು ಬ್ಲಶ್ ಹಾರ್ಟ್ ಚಪಾತಿ ಎಲ್ಲ ಮಾಡ್ತಿರ್ತಾರೆ, ಇಬ್ರು ಒಟ್ಟೊಟ್ಟಿಗೆ ಕೈ ಕಟ್ ಮಾಡ್ಕೋತಾರೆ. ಅವ್ರು ಬಂದ್ಬಿಟ್ಟು ನನಗೆ ಅದು ಸ್ವರ್ಗದಿಂದ ವಾಶ್ರೂಮ್ಗೆ ಹೋಗಿ ಬರಬೇಕಾಗುತ್ತಲ್ಲ, ಆ ಗ್ಯಾಪಲ್ಲಿ ನಾವು ಮಾತಾಡಿದ್ದು ಬರ್ಬೇಕಾದ್ರೆ ಇಷ್ಟೊಂದು ಆ್ಯಕ್ಟಿವ್ ಆಗಿದೆ, ನಗ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ ಅಂದಾಗ ಈ ಸೆಡ್ ಇಲ್ಲ ಐಶುಗೂ ನನಗೂ ಎಲ್ಲ ರೇಗಿಸ್ತಾ ಇದ್ರು. ನಂಗೆ ಅದೊಂಥರ ಬ್ಲಶಿಂಗ್ ಅಂದರೆ ಖುಷಿ ಆಗ್ತಾ ಇದೆ ಅಂತ. ಅವರೇ ಖುಷಿ ಆಗ್ತಿದೆ ಅಂತಾಗ ಎಂಜಾಯ್ ಅಂದ್ಕೊಂಡೇ ಬಂದಿದ್ದೆ ನಾನು. ಸೊ ಅವ್ರಿಗೆ ನಾವು ಖುಷಿಯಾಗಿರಿ ಅಂತ ಹೇಳಿದ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ಜೋಡಿ ಟಾಸ್ಕ್ ಅಂತ ಬಂದಾಗ ಅವರೇ ಹೇಳ್ತಿರ್ತಾರೆ, ಅಂದರೆ ಐಶು ಜೊತೆ ಆರಾಮಾಗಿ ಆ ಟಾಸ್ಕ್ ಆಡಬೇಕಾದ್ರೂ ನಾನೇ ಹೇಳ್ತೀನಿ, ನಿಮಗೆ ಅವರು ಒಂದು ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ಪ್ಲೀಸ್ ಅವ್ರ ಜೊತೆ ಮಾತಾಡ್ಕೊಂಡು ಆ್ಯಕ್ಟಿವ್ ಆಗಿರಿ. ಅದು ನಾನೇ ಹೇಳ್ತೀನಿ. ನಾನೆಲ್ಲಿ ಪಾಸಿಟಿವ್ ಫೀಲ್ ಮಾಡಿದೆ, ಯಾವತ್ತೂ ಪಾಸಿಟಿವ್ ಫೀಲ್ ಮಾಡಿದೆ. ಪ್ರತ್ಯೇಕವಾಗಿ ಅದನ್ನೇ ಹೈಲೈಟ್ ಮಾಡಿ ನೋಡ್ತಾ ಇರ್ತಿದ್ದೆ ಏನು ಮಾಡ್ತಿದ್ದಾರೆ ಅಂತ. ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಅಂದ್ರೆ ಲೈಕ್ ಖಂಡಿತವಾಗಿ ಕಮೆಂಟ್ಗಳು ಮಾಡ್ತಾರೆ. ಅಂದ್ರೆ ನೋಡೋದು ಬೇರೆ, ಕಾಮನ್ ಆಗಿ ನಾನು ನೀವು ನೋಡ್ತಾ ಇದ್ದೀರಿ, ಇದೇ ಬೇರೆ. ಆ ಜಲಸ್ ಅನ್ನೋ ಒಂದು
ಐಸ್ ಆಗ್ಬೋದು, ನೋಸ್ ಆಗ್ಬೋದು, ಅಯ್ಯೋ ನೋಟಿಸ್ ಮಾಡಿ ಬಿಗ್ ಬಾಸ್ ನೀವು ನೋಡಿ, ಬೇಕಿದ್ರೆ ಹಳೆ ಪ್ರಮೋಸ್ಗಳನ್ನ ನೋಡಿ ನೀವು ನೋಟಿಸ್ ಮಾಡಿ ತೋರಿಸಿದ್ದಾರೆ. ಅದು ಹೇಳಿರ್ಬೇಕು ವಾಯ್ಸ್, ನನಗೆ ಅದು ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ. ಐಶು ಐಶು ಧರ್ಮ ವಿಚಾರದಲ್ಲಿ ಅನುಷಾ ರೈ ಇಲ್ಲ ಧರ್ಮ ಅನುಷಾ ಜೊತೆ ಮಾತಾಡಿದ್ರೆ ಐಶ್ವರ್ಯಂಗೆ ಜಲಸ್ ಫೀಲ್ ಆಗ್ತಿದೆ ಅಂತ ಕೇಳೋ ನೀವು ಪ್ರತ್ಯೇಕವಾಗಿ ನಿಮ್ದನ್ನ ನಾನು ಧರ್ಮದ ವೀಟಿನಲ್ಲೇ ನೋಡಿ, ಧರ್ಮ ಅವ್ರ ವೀಟಿನಲ್ಲೇ ನೋಡಿ. ಇವಾಗ ರೀಸೆಂಟ್ ಆಗಿ ನನ್ಗೆ ಅದು ತುಂಬಾ ಚೆನ್ನಾಗಿ ನೆನಪಿದೆ, ಫಸ್ಟ್ ವೀಕಲ್ಲಿ ಹೇಳೋದು. ಧರ್ಮ ಅವರು ಅನುಷಾ ಅವರ ಜೊತೆ ಮಾತಾಡ್ತಿದ್ರೆ ಐಶ್ವರ್ಯ ಅವರಿಗೆ ತುಂಬಾ ಜಲಸ್ ಫೀಲ್ ಆಗ್ತಿದೆ. ಅದೇ ರೀಸೆಂಟ್ ಅಲ್ಲ, ಫಸ್ಟ್ ವೀಕ್ ಅವರು ಮತ್ತೆ ಐಶ್ವರ್ಯ ಅವರು ಇಬ್ರು ಚಪಾತಿ ಮಾಡ್ತಾ ಇರ್ತಾರೆ. ಚಪಾತಿದೊಂದು ಟ್ರೋಲ್ ಆಯ್ತು, ಅದ್ರ ಬಗ್ಗೆ ಮಾತಾಡಿ. ಅದೇ ಹಿಂಗ್ ಇಟ್ಕೊಂಡಿರ್ತಾರೆ ಅನುಷಾ ಅವರು ಕಂಬಿಗಳನ್ನ, ಜೈಲ್ ತರ ಇರೋ ಕಂಬಿಗಳನ್ನ ಹಿಂಗ್ ಇಟ್ಕೊಂಡು ಹಿಂಗ್ ನೋಡ್ತಾ ಇರ್ತಾರೆ. ಆಗ ಆ ಫೀಲ್ ನ ನೀವು ತೋರಿಸೋದು. ಗೊತ್ತಿಲ್ಲ ನನಗೆ ಏನ್ ಫೀಲ್ ಮಾಡ್ಕೊಂಡೆ ಅಂತ 5 ದಿನದ ಹಿಂದೆ, ಗೊತ್ತಿಲ್ಲ. ಇದ್ರ ಇರ್ಬೋದು ನೋಡ್, ಬಹುಶಃ ಅವರು ಧರ್ಮ ಐಶು ಜೊತೆ ಮಾತಾಡ್ತಿದ್ದಾರೆ ಅಂತ ಇವರೆಲ್ಲ ಚಪಾತಿ ಮಾಡ್ಕೊಂಡು ತಿಂತಿದ್ದಾರೆ, ನಮ್ಗೇನೋ ಊಟ ಕೊಡ್ತಿಲ್ವಲ್ಲ ಅನ್ನೋದಿರುತ್ತೆ ಅನ್ಸುತ್ತೆ. ಮತ್ತೆ ಅದ್ರ ಬಗ್ಗೆ ಬೇಡ. ಈಗ ಧರ್ಮ ಅವ್ರನ್ನ ಬಿಗ್ ಬಾಸ್ ನ ಧರ್ಮರಾಯ, ಇಷ್ಟು ಸೀಸನ್ಗಳಲ್ಲಿ ಧರ್ಮರಾಯನೇ ಬಿಗ್ ಬಾಸ್ ಅಲ್ಲಿ ಧರ್ಮ ಕೀರ್ತಿರಾಜ್ ಅವರು ಅಂತಕ್ಕಂಥದ್ದು ಒಂದು ಟ್ಯಾಗ್ ಲೈನ್ ಫಿಕ್ಸ್ ಆಗುತ್ತೆ. ನೀನ್ ಧರ್ಮ ಕಣಯ್ಯ, ಧರ್ಮರಾಜ ಕಣಯ್ಯ. ಅದೇ ಈಗ ದರ್ಶನ್ ಅವ್ರ ಡೈಲಾಗ್ ಇದೆಯಲ್ಲ, ದೇವ್ರು ಕಣಯ್ಯ, ಆ ತರದ್ದು ಡೈಲಾಗ್ಗಳನ್ನ ಕೆಲವು ಟ್ರೋಲ್ ಪೇಜಸ್ ಗಳಲ್ಲಿ ನೀನ್ ಧರ್ಮರಾಯ ಕಣಯ್ಯ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆ ತರ ಧರ್ಮ ಕೀರ್ತಿರಾಜ್ ಅವರು ಧರ್ಮರಾಯ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೌರವರ ವಂಶಕ್ಕೆ ಸೇರಿದವ್ರು ಯಾರ್ಯಾರು ಆಗ್ಬೋದು? ಮಂಜಣ್ಣ ಅವರೇ ವಿಲನ್, ಅವರೇ. ಹಾ ಅವರೇ, ಎಸ್, ಇವ್ರು ಎಕ್ಸಾಕ್ಟ್ಲಿ ಅವರೇ. ಬಿಕಾಸ್ ಅವರೇ ಎಲ್ಲ ಗೇಮ್ ಚೇಂಜರು, ಸ್ಟ್ರಾಟಜಿ ಉಪಯೋಗಿಸೋದು, ಆಪೋಸಿಟ್ ಪರ್ಸನ್ ಸೋಲಿಸ್ಲೇಬೇಕಂತ ಆಟ ಆಡೋದು, ಟಾರ್ಗೆಟ್ ಮಾಡೋದು, ಮ್ಯಾಚ್ ಫಿಕ್ಸಿಂಗ್ ಮಾಡೋದು. ಮಾತಾಡ್ಬೇಕಾದ್ರೂ ವ್ಯಾಲಿಡ್ ಆಗಿರುತ್ತೆ, ಎಲ್ಲಿ ಮಾತಾಡ್ಬೇಕು ಅಲ್ಲಷ್ಟೇ ವಾಯ್ಸ್ ರೈಸ್ ಮಾಡ್ತಾರೆ. ಎಲ್ಲ ಅದ್ರ ಬಿಟ್ಟು ಎಲ್ಲ ಟೈಮಲ್ಲೂ ಈಸ್ ಗುಡ್ ಟು ಎವ್ರಿಬಡಿ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಇನ್ನು ನಕುಲ ಸಹದೇವ ಅಂತ ಅಂದ್ಬಿಟ್ಟು ಅದೇ ಪಾಂಡವರ ವಂಶ, ಹನುಮಂತು ಧನರಾಜು ಆಗೋದು ಮುಂದೆ ಹೋಗೋದು ಗೊತ್ತಾಗ್ತಾ ಇರುತ್ತೆ. ಆರು ಸೈಲೆಂಟ್ ಆಗಿರುತ್ತೆ ಅವರಿಬ್ರನ್ನ. ಓಕೆ, ನಕುಲ ಸಹದೇವ. ಇನ್ನು ಭೀಮಾ ಅಂತ ಬಂದಾಗ ಯಾರನ್ನು ಕೊಡ್ಬೋದು? ನಮ್ ತ್ರಿವಿಕ್ರಮ್. ಎಸ್. ಈಗ ಇನ್ನೊಂದು ವಿಚಾರ ಮೇಡಮ್ ಅವರೇ, ಅಂದ್ರೆ ಮತ್ತೆ ಬ್ಯಾಕಿಗೆ ಬರ್ತೀನಿ. ರಂಜಿತ್ ಅವ್ರನ್ನ ಮತ್ತೆ ಜಗದೀಶ್ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ರಂಜಿತ್ ಅವರು ಹೋಗಿದ್ದು ಮತ್ತೇನೆ ಕರ್ಕೋಬೋದಾಗಿತ್ತು ಅಂತ ಅಂದ್ಬಿಟ್ಟು ಏನಾದ್ರು ನಿಮ್ಗೆ ಅನ್ಸುತ್ತಾ? ಅಥವಾ ರಂಜಿತ್ ಅವರು ಹೋದಾಗ 1 or 2 hour ಎಲ್ಲರೂ ಕೂಡ ಅಳ್ತಾರೆ, ಮತ್ತೆ ಬೆಳಿಗ್ಗೆ ಆದ್ರೂ ಕೂಡ ಹಂಸ ಅವ್ರ ಕಣ್ಣಲ್ಲಿ ನೀರು ಬರ್ತಲೇ ಇರುತ್ತೆ. ಸೊ ಏನ್ ಅನ್ಸುತ್ತೆ, ನಿಜವಾಗ್ಲೂ ಅವ್ರನ್ನ ಕಳ್ಸಿದ್ದು ವರ್ತಿದ್ಯಾ, ಇಲ್ಲ ಕಳಿಸ್ಬೇಕಾಗಿತ್ತು ಅವ್ರನ್ನ ಆ ತರ ರಿಯಾಕ್ಟ್ ಮಾಡಿದ್ರೆ? ಯಾಕೆಂದ್ರೆ ನಾವು ನೋಡಿರೋಂಥ ಫುಟೇಜಸ್ಗಳೇ ಬೇರೆ, ಅಲ್ಲಿಲ್ಲ ಇವಾಗ ನೀವು ನೋಡ್ತಾ ಇದ್ದಾಗ ಕಾಣಿಸೋಂಥ ರೀತಿನೇ ಬೇರೆ. ಸರ್, ರಂಜಿತ್ ಆಕ್ಚುಲಿ ಪಾಪ ಅವ್ರು ಯಾರ ಸವಾಸಕ್ಕೂ ಹೋಗ್ತಾ ಇರ್ಲಿಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಏನು ಟಾಸ್ಕ್ ಇದೆ ಎಲ್ಲರ ಜೊತೆ ಒಂದು ಈಕ್ವಲ್ ಆಗಿ ಮಾತಾಡ್ಕೊಂಡು, ಯಾರು ಜಾಸ್ತಿ ಯಾರು ಕಮ್ಮಿ ಅಂತಲೂ ಇರಲಿಲ್ಲ ಪಾಪ ಅವ್ರಿಗೆ. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಇದ್ದಿದ್ದ ವ್ಯಕ್ತಿ. ಅನ್ಫಾರ್ಚುನೇಟ್ಲಿ ಗೇಮ್ ಅಂತ ಜಗಳ ಅಂತ ಬಂದಾಗ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜಗದೀಶ್ ಅವರು ಆರಾಮಾಗಿ ಜೋಬಲ್ ಕೈ ಇಟ್ಕೊಂಡು ಏನು ಅಂತ ಹೋಗ್ತಿದ್ರು. ಎಲ್ಲರೂ ಹಾಗೆ ಜೋಬಲ್ ಕೈ ಇಟ್ಕೊಂಡೇನೆ ಜಗಳ ಆಡ್ತಿದ್ರು. ನೀವು ಅಬ್ಸರ್ವ್ ಮಾಡಿ ಫುಟೇಜಸ್ಗಳಲ್ಲಿ ಎಲ್ಲಿ ಕೈ ಆಚೆ ಬಂದ್ಬಿಡುತ್ತೆ, ಅದು ಪೀಕಲ್ಲಿತ್ತು ಜಗಳಗಳು. ಪ್ರತಿ ಸಲ ಯಾರೋ ಮಾಡಿದ ಜಗಳ ಅದು. ಆಕ್ಚುಲಿ ರಂಜಿತ್ ಅವ್ರು ಜಗಳ ಮಾಡಕ್ ಹೋಗಿರ್ಲಿಲ್ಲ, ರಂಜಿತ್ ಅವರು ಹೋಗಿ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಜಗಳ ಆಗಿ ಬಂದು ಹಂಸವ್ರು, ಅಂದ್ರೆ ಹಂಸವ್ರ ಟಾಪಿಕ್ ಬರುತ್ತೆ, ಸುರೇಶ್ ಅವ್ರ ಹತ್ರ ಏನೋ ನಡೆಯೋದೇ ಮಾನಸ. ಅದೇ ಮಾನಸ ಅಂಡ್ ಚೈತ್ರ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡಿದ್ರು. ನೀವು ಹೇಳ್ದಾಗೆ ಎಸ್, ಪಾಪ ರಂಜಿತ್ ಅವರು ಬಲಿಪಶು ಆಗ್ಬಿಟ್ರು ಅನ್ಸುತ್ತೆ ಬಹುಶಃ.